ಕೇಳಿ ನನಗೆ ತುಂಬ ಸಂತೋಷ ಆಯಿತು. ಗೋವಿನಲ್ಲಿ ಎಲ್ಲ ದೇವತೆಗಳಿದ್ದಾರೆ ಅಂದರೆ 33 ಕೋಟಿ ದೇವತೆಗಳು ಇದ್ದಾರೆ. ಇದು ಒಂದು ಪುರಾಣದಲ್ಲಿ ಬರತಕ್ಕಂಥ ಒಂದು ಸನ್ನಿವೇಶ. ಬ್ರಹ್ಮದೇವ ದೇವತೆಗಳನ್ನು ಸೃಷ್ಟಿ ಮಾಡಿದ ಮೇಲೆ ಆ ದೇವತೆಗಳು ಎಲ್ಲಿರಬೇಕು ಅಂತಂದು ಪ್ರಶ್ನೆ ಬಂದರೆ ಅವಾಗ ಮೊಟ್ಟ ಮೊದಲು ಅವರು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಒಂದು ಅಶ್ವವನ್ನು, ಕುದುರೆಯನ್ನು. ಆ ಕುದುರೆಯಲ್ಲಿ ನೀವೆಲ್ಲ ಹೋಗಿ ಆರಾಮಾಗಿರ್ರಿ ಅಂತಂದು ಹೇಳಿದಂತೆ ಬ್ರಹ್ಮ. ಅಶ್ವದಲ್ಲಿ ಹೋಗುವಾಗ ಹೆಂಗೆ ಹೋದ್ರು ಅಂದರೆ ಮೂಗಿನಿಂದ ಹೋದ್ರಂತೆ, ಸೇರಿಕೊಂಡ್ರು. ಅದಷ್ಟು ಒಳ್ಳೆ ರೀತಿಯಾಗಿರ್ತಕ್ಕಂಥ ಬಿಲ್ಡಿಂಗ್ ಅನಿಸ್ಕೊಂಡಿಲ್ಲ. ಆ ವಸತಿ ಅಷ್ಟು ಚೆನ್ನಾಗಿದ್ದಿಲ್ಲ. ಹೊರಗೆ ಬಂದರು. ನಮಗೆ ಇದಕ್ಕಂದರೆ ಪವಿತ್ರವಾಗಿರೋ ಸ್ಥಳ ಬೇಕು. ಸಾಮಾನ್ಯವಾಗಿ ಗೂಡ್ಸ್ನಲ್ಲಿ ಇರೋರು ಒಂದು ಒಳ್ಳೆ ಜಿಂಕ್ ಶೀಟ್ ಇದ್ದರೆ ಚಂದ ಅನ್ಕೊಂತೀವಲ್ವ, ಜಿಂಕ್ ಶೀಟ್ನಿಲ್ಲರೋರು ಆರಿಸಿ ಸಿಗ್ಬೇಕು. ಹಾಗೆ ಆ ದೇವತೆಗಳಿಗೆ ಎರಡನೇ ಸಾರ್ತಿ ಆ ಬ್ರಹ್ಮದೇವ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಹಸುವಿನಲ್ಲಿ ಎಲ್ಲ 33 ಕೋಟಿ ದೇವತೆಗಳು ಸೇರಿಕೊಂಡು ಚೆನ್ನಾಗೇ ಇದೆ. ಆದಮೇಲೆ ಕೆಲವು ದಿವಸ ಆದಮೇಲೆ ಅನ್ನಿಸ್ತು, ಜ್ಞಾನಪ್ರದವಾಗಿರ್ತಕ್ಕಂಥ ಇನ್ನೊಂದು ದೇಹ ಸಿಕ್ಕಿದ್ರೆ ಚಂದ ಅಂತಂದು ಮತ್ತೆ ಕೇಳಿದ್ರೆ ಬ್ರಹ್ಮದೇವ ಸೃಷ್ಟಿ ಮಾಡಿದ್ದು ಮಾನವನ ಅಂದರೆ ಫಸ್ಟ್ ಸೃಷ್ಟಿಯಾಗಿದ್ದದು, ಆಮೇಲೆ ನಾವೇ ಸೃಷ್ಟಿಯಾಗಿದ್ದು. ಆದರೆ ಅದಕ್ಕಂದರೆ ಉತ್ತಮವಾಗಿರ್ತಕ್ಕಂಥ ಜ್ಞಾನಪ್ರದವಾಗಿರ್ತಕ್ಕಂಥ ದೇಹವನ್ನು ಹೊಂದಿರುವ ಮನುಷ್ಯರನ್ನು ಸೃಷ್ಟಿ ಮಾಡಿ ಇಲ್ಲಿ ಸಕಲ ದೇವತೆಗಳು ನೀವು ಇಲ್ಲಿ ಇದ್ಬಿಡಿಯಪ್ಪ ಅಂತಂದು ಹೇಳಿದ ಮೇಲೆ ದೇವಗಳು ಇಲ್ಲಿ ಇದ್ದಿರಂತೆ. ಆಮೇಲೆ ಮತ್ತೆ ಹೋಗಲೇ ಇಲ್ಲ. ಅಂದರೆ ದೇವತೆಗಳು ಎಲ್ಲಿದ್ದಾರೆ, ಎಲ್ಲೋ ಇದ್ದಾರೆ ಅಂತಂದು ಹುಡುಕಬೇಡಿ. ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಇವೇ ದೇವತೆಗಳು, ಇದೇ ಕ್ಷೇತ್ರ, ಇದೇ ಕಾಶಿ, ಇದೇ ರಾಮೇಶ್ವರ, ಇದೇ ಸಕಲ. ಈ ಭಾವನೆ ಇದೆಯಲ್ವಾ, ಈ ಅನನ್ಯ ಭಾವನೆ ಅನ್ನೋದು ಇದು ಸಂಸ್ಕಾರಯುತವಾಗಿರ್ತಕ್ಕಂಥ ಜನಗಳಿಗೆ ಅರ್ಥದ್ದು ನಾನು ಮುಗಿಸ್ತೀನಿ. ಈ ಶೆಡ್ ಇರುವಾಗ ಆ ಶೆಡ್ ಇದ್ದಿಲ್ಲ, ಇವಾಗ ಆ ಶೆಡ್ಡು ಬಂತು, ಈ ಶೆಡ್ಡು ಬಂತು. ಇನ್ನು ಮುಂದೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಹೇಳಿರುವಾಗ ಎಲ್ ಶೇಪ್ನಲ್ಲಿ ಕಟ್ಟಿ ಅಂತ ಅಂದ್ಕೊಂಡಿದ್ವಿ. ಇವಾಗ ಇದೇನಾಗಿದೆ ಅಂದರೆ ಒಂದು ಕಂಬ ಇಲ್ಲೊಂದು ಕಂಬ ಅಲ್ಲಿ ಹಾಕಿದ್ರೇ ಎಲ್ ಶೇಪ್ ಆಗೋದು. ಇದು ನಂಬರ್ 1 ತುಂಬ ಇಂಪಾರ್ಟೆಂಟ್ ಆಗಿ ನೆಕ್ಸ್ಟ್ ಇಯರ್ಗೆ ಅದಾಗಬೇಕು. ಅಷ್ಟರೊಳಗಾಗಿ ಕಿಲಾರಿಗಳು ಏನು ಮಾಡಬೇಕು ಅಂದರೆ ಸುತ್ತು ಬೇವಿನ ಮರಗಳನ್ನು ಹಾಕಿದ್ರೆ ಒಂದು 20 ಮರಗಳನ್ನು ಹಾಕಿ ನೀವು ಈ ಶೆಡ್ ಇಲ್ಲದಿದ್ದೂ ಚಿಂತೆ ಇಲ್ಲ, ನೆಮ್ಮದಿರುತ್ತೆ. ಒಳ್ಳೆ ಪರಿಸರ, ಆರೋಗ್ಯವಾಗಿರೋ ಪರಿಸರ ಸಿಗುತ್ತೆ ನಿಮಗೆ ಅಲ್ಲ ಬಂದಿರ್ತಕ್ಕಂಥವ್ರು. ನೀವು ಆದ ಕಾರಣ ಆ ಬೇವಿನ ಮರಗಳು 1 ವರ್ಷದಲ್ಲಿ ಖಂಡಿತ ಚೆನ್ನಾಗಿ ಬರುತ್ತೆ.